ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇರಿ ಕದ ಹಾಕ್ಬಿಡ್ತೀನಿ, ನಮ್ಮ ಮನೆಯವ್ರು ಹೋದ್ರು. ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಗಣೇಶ ಹಬ್ಬ ಅಂತೂ ಸಿಂಪಲ್ಲಾಗಿ ಮಾಡಿದ್ವಿ. ನಾವು ಯಾವಾಗಲೂ ಅಷ್ಟೇ ಗ್ರ್ಯಾಂಡಾಗಿ ಮಾಡಲ್ಲ ಗಣೇಶ ಹಬ್ಬ, ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ವಿ. ಈಗ ಏನಿಲ್ಲ, ಇವತ್ತು ಲಾಗ್ ಮಾಡ್ಬೇಕಂತ ಹೇಳ್ಬಿಟ್ಟು ಲಾಗ್ ಮಾಡ್ತಾ ಇದ್ದೀನಿ. ಒಂದಿನ ಮಾಡ್ಕೊಂಡ್ರೆ ಒಂದಿನ ಮಾಡೋದಿಲ್ಲ. ಈಗ ಒಂದು ಏನಾದರೂ ವಿಡಿಯೋ ಮಾಡ್ಕೊಂಡೆ ಅಂದ್ರೆ ಮತ್ತೆ ಹೊಳ್ಳಿ ವಿಡಿಯೋ ಮಾಡ್ಕೊಳಕ್ಕೆ ನೆನಪನೇ ಆಗಲ್ಲ. ಆಮೇಲೆ ಅದೇನೋ ಇಂಟ್ರೆಸ್ಟಾಗಿ ಹೋಗ್ಬಿಟ್ಟೈತಿ. ಇವತ್ತು ಮನಸ್ಸು ಕೊಟ್ಟು ಮಾಡತ್ತೀನಿ. ನಮ್ಮಿತ್ತ ಇಲ್ಲೇ ಕುತ್ಕೊಂಡಾಳ, ನಾವೇನೋ ಇಲ್ಲಿ ಕುಂತಾಳ. ನಮ್ಮಿತ್ತ ಇದು ಏನೋ ಒಂದು ಮೀಶೋದೊಳಗೆ ಆರ್ಡ್ರ್ ಮಾಡಿದ್ದೆ, ಪ್ರಾಡಕ್ಟ್ ಬಂದೈತದೆ. ಅದನ್ನು ಓಪನ್ ಮಾಡ್ತೀನಿ ಮಮ್ಮಿ ಅಂತಂದ್ಲು. ಹಾಗಾಗಿ ಮಾಡುವಂತಿರುವ ಅಂತಂದೆ. ಏನಂತ ತೋರಿಸ್ತೀನಿ ಫ್ರೆಂಡ್ಸ್. ಬರ್ರಿ, ಇವತ್ತಿನ ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಅದು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಎಲ್ಲಿಗೆ ಎಂಡಾಗುತ್ತೋ ಗೊತ್ತಿಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರ್ರಿ, ಈಗ ಅದೇನು ಅಂತ ತೋರಿಸ್ತೀನಿ ನಾನು. ನೋಡ್ರಿ, ಓಪನ್ ಮಾಡಿದ್ಲು ನಮಿತಾ ಇದನ್ನು, ಬಟ್ ವಿಡಿಯೋನ ಮಾಡ್ಕೊಂಡಿಲ್ಲ. ನಾನೇ ಮಾಡಿಲ್ಲ ವಿಡಿಯೋ. ನಮಿತಾ ಓಪನ್ ಮಾಡಿಬಿಟ್ಟಿದ್ಲು. ಮತ್ತೊಂದು ಸಲ ನೋಡಿಕೊಂಡೆ ಓಪನ್ ಆಗೈತೋ ಇಲ್ಲ ಅಂತಂದು. ಇದು ಆನ್ ಆಗೈತೆ ಇಲ್ಲ ಅಂತ ನೋಡಿದ್ರೆ ಆನೇ ಆಗೈತಿಲ್ಲ ಕ್ಯಾಮ್ರಾ. ಅಯ್ಯೋ, ಹಿಂಗಾಗತ್ತೆ ನೋಡ್ರಿ ಒಂದೊಂದು ಸಲ. ಅರು ಇವು ಕವರ್ ನೋಡ್ರಿ. ಇದ್ರ ಸೀರೆ ಡ್ರೆಸ್ ಆರ್ಗನೈಸ್ ಮಾಡಿ ಇಟ್ಕೊಳಕ್ಕೆ ಈ ಕವರ್ನ ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ನಾನು ದುಡ್ಡು ಕೊಟ್ಟಿರೋದಕ್ಕೆ ಪರ್ಫೆಕ್ಟ್ ಆಗೈತಿ. ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅಂತಲೂ ಹೇಳೋಕ್ಕಾಗಿಲ್ಲ. ಸ್ವಲ್ಪ ಇದು ತೆಳ್ಳಗದವು ನೋಡ್ರಿ, ತೆಳ್ಳಗದವು. ನಾವೇ ಡ್ಯಾನ್ಸ್ ಮಾಡಕತ್ತಾವ ಕುಂತಲ್ಲೇ. ನಾವೇ ಏನು ಮಾಡಕತ್ತೀಮ? ಜೋಲಿ ಹೊಡ್ಯಾಕತ್ಬಿಟ್ಟಿದ್ದಿ ಕುತ್ಕೊಂಡು. ಯಾಕೆ? ಎಷ್ಟದಾವ ನಮಿತಾವು? 3 ಪಿಂಕ್ ಕಲರು, 4, 5, 6 ಪೀಸು. ಪರವಾಗಿಲ್ಲ. ಇದಕ್ಕೆ ನಾನು ದುಡ್ಡು ಕೊಟ್ಟಿರೋದು 209 ರೂಪಾಯಿ. 209 ರೂಪಾಯಿ ಕೊಟ್ಟೀನಿ. ಒಂದು ಸಲ ಇದ್ರೊಳಗೆಲ್ಲ ಹಾಕಿಟ್ಬಿಟ್ವಿ ಅಂದ್ರೆ ಚೆನ್ನಾಗಿ ಕಾಣಿಸ್ತಾವೆ. ಕಬೋರ್ಡನ್ನು ಗಜ್ಜಿ ಬಿಜಿ ಆಗಿರೋಲ್ಲ, ಅದಿಲ್ಲ. ಈಸಿಯಾಗಿ ತೊಕ್ಕೋಬೋದು ನಾವು ಡ್ರೆಸ್ನ. ಹೋಗೇ ಬಿಡ್ತಾವೆ ನಮಿತ ಹಂಗೆ ಜಿಪ್ಪು. ತುಂಬ ಜನ ತೊಗೊಂಡಿರ್ತಾರ. ತೊಗೊಳ್ದೇ ಇರೋರಿಗೆ ಕ್ವಾಲಿಟಿ ಮಾತ್ರ ಏನು ಅಷ್ಟೊಂದು ದಪ್ಪ ಇಲ್ಲ ಫ್ರೆಂಡ್ಸು, ನಾರ್ಮಲ್ ಐತಿ. ಓಕೆ ತುಂಬ ದಪ್ಪ ಆದವು ಕವರ್ ಅನ್ನಂಗಿಲ್ಲ, ಏನಿಲ್ಲ. ಸ್ವಲ್ಪ ತೆಳ್ಳಗದವು. ಇವ ನನ್ನ ಬೆಳೆಸ್ತಾಳವ ಈಕೆ. ಏನತ್ತ ನೋಡ್ರಿ, ಈಕಿ ಜಗಳ ಗಂಟಿ ಇಲ್ಲದ ನೋಡ್ರಿ. ಜಗಳ ಗಂಟಿ ನಾನು ತುಗಿಸ್ತಾಳ. ಚೀರ್ತಾವ್ರಿ ಅಂತಾಳ. ಈಗ ಈ ಸೋಫಾಕ್ಕೆ ಕವರ್ ತೊಗೋಬೇಕು. ಆಮೇಲೆ ಚಿಕ್ಕ ಕುಷನ್ ದಿಂಬ್ ಬರ್ತಾವಲ್ಲ, ಅವನ್ನ ತೊಗೋಬೇಕು ಮಾಡೀನಿ. ಆಯ್ತು, ತೆಗೆದಿಡುವ. ನಡಿ ಓದ್ಕೊ. ಹಾಂ, ಏನು ಕಾಸ್ಬೇಕು? ಚಾನ? ಚಾ ಬೇಡವಾ? ಎತ್ಕುಂದ. ಯಾಕೆ? ಏನು 5 ನಿಮಿಷ ಬ್ರೇಕ್ ಅಂತ ನೋಡ್ರಿ ಈಕಿಗೆ. ಏನು ಹಾಗ ಗುಡ್ಡ ಕಿತ್ತು ಇಟ್ಬಿಟ್ಟ ನಂಗೆ ಬ್ರೇಕ್ ಬೇಕು. ಹಾಂ, ನಡಿ ಅಡ್ಗಾಡಕತ್ತೈತಿ ಮೊಬೈಲ್. ನಡಿವ ನಮಿತ ಎದ್ದ. ನೋಡ್ರಿ, ಇವು ಡ್ರೆಸ್ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ತಂದು ಕೊಟ್ಟಿದ್ದು. ಅದಿಲ್ಲ ಟಿ ಶರ್ಟ್ ಅಂತೂ ಹತ್ತಿ ರೇಷ್ಮೆ ಮುಟ್ಟದಂಗೆ ಆಕೈತಿ. ಅಷ್ಟು ಚಂದ ಅದ ಇರುವ. ಹಿಂದೆ
ಹಾಂ ಬಂದು ನೋಡ್ರಿ ಕಿನ ಏನು ಕದ ತೆಗಿ ಅಂತಾಳೇನು ಮ್ಯಾಗ ಹೋಗಿ ವಾಕಿಂಗ್ ಮಾಡಿಸ್ಕೊಂಬಂದೀನಿ ಈಗ 3-4 ದಿವಸ ಆಯ್ತು ದಿನಾಲು ಕರ್ಕೊಂಡು ಹೋಗ್ತೀನಿ ಮ್ಯಾಲೆ ಕರ್ಕೊಂಡೋಗಿ ವಾಕಿಂಗ್ ಮಾಡಿಸ್ಕೊಂಬರ್ತೀನಿ ಆಮೇಲೆ ಮೆಟ್ಲು ಹತ್ತೋದು ಇಳಿಸೋದು ಮಾಡ್ಸಕತ್ತೀನಿ ಇಲ್ಲಾಂದ್ರೆ ಹಂಗೆ ಕುತ್ಕೊಂಡ್ಬಿಡ್ತಾಳೆ ಕುಂತಲ್ಲೇ ಮಕ್ಕೊಂಡಲ್ಲೇ ಮಕ್ಕೊಂಡ್ಬಿಡ್ತಾಳೆ ರೂಢಿ ಮಾಡಿಸ್ಬೇಕಂತಂದು ಮಾಡ್ಸಕತ್ತೀನಿ ಎಲ್ಲಿಗೆ ಹೋಗಲ್ಲ ಎಲ್ಲಿಗೆ ಬರಲ್ಲ ನೋಡ್ರಿ ಪಾಪ ಕೈ ಕಾಲು ಹಿಡ್ಕೊಂಡಂಗೆ ಆಗ್ಬಿಡ್ತಾವೆ ಮತ್ತು ಅಂತ ಹೇಳ್ಬಿಟ್ಟು ನಾನು ವಾಕಿಂಗ್ ಮಾಡ್ಸಕತ್ತೀನಿ ಈಕಿಗೆ ಓಕೆ ಫ್ರೆಂಡ್ಸ್ ಈಗ ಅಡುಗೆ ಮಾಡೋದು ಏನು ಕೆಲಸ ಇಲ್ಲ ಯಾಕಂದ್ರೆ ಚಿಕನ್ ಸಾಂಬಾರು ಅನ್ನ ಅವಾಗಲೇ 4 ಗಂಟೆಗೆ ಉಂಡೀವಿ ನಾವು ಎಲ್ಲರೂ ಮೊಸರು ಐತಿ ನಾವು 3 ಮಂದಿ ಮೊಸರನ್ನ ಉಣ್ತೀವಿ ಇನ್ನೊಂದು ಸ್ವಲ್ಪ ಚಿಕನ್ ಸಾಂಬಾರು ಐತಿ ಈಕಿ ತಿಂತ ಅಂತ ನೋಡು ತಿಂದಾಳಾಗ್ಯಾಗ ಒಂದು ತಿಂಗಳ ಮಟ್ಟ ನಡ್ಬರ್ಕ ಶ್ರಾವಣ ಮಾಸದಾಗ ಇದು ಮುಗಿತಾ ಅಮಾಸೆ ಮುಗಿತಾ ಮಮ್ಮಿ ಅಂತಿದ್ಲು ಯಾಕೆ ಅಂದರೆ ಚಿಕನ್ ತಿನ್ನಂಗಾಗೈತೆ ನನಗೆ ನಡ್ಬರ್ಕ ಕೇಳ್ತಾನೇ ಇದ್ಲು ಆಗಾಗ ಮುಗಿತಾ ಅಂತಂದು ನಿನ್ನೆ ಮಾಡಿದ್ರು ಅವರಪ್ಪ ನಿನ್ನೆ ಇವತ್ತು ತಿಂದ್ಲು ಸ್ಕೂಲಿಂದ ಬಂದಮೇಲೆ ತಿಂದ್ಲು ಜಾಸ್ತಿ ಮಾಡಿಬಿಡ್ತಾರೆ ಅವ್ರು 2 ದಿವಸಕ್ಕೆ ಆಗ ಅಷ್ಟು ಈಕಿ ಸ್ಕೂಲಿಗೆ ಹೋದ್ರೆ ತೊಗೊಂಡು ಹೋಗೋಕ್ಕಾಗಲ್ಲ ಯಾಕಂದ್ರೆ ಸ್ಕೂಲ್ನಾಗ ಅಲವ್ ಇಲ್ಲ ನಾನ್ ವೆಜ್ ಮನೆಗೆ ಬಂದ ಮೇಲೆ ತಿಂತಾರೆ ಈ ತರ ನಿಂದ್ರದೊಂದು ಗೊತ್ತು ನೋಡ್ರಿ ಕಿರ್ಸ್ಬಾರ್ದು ಗಣೇಶನ ಇವತ್ತಿಗೆ 3 ದಿನ ಆಯ್ತು ನೋಡ್ರಿ ಗಣೇಶನ ತೊಗೊಂಡು ಹೊಂಟ್ರ ಪಟಾಕಿ ಎಲ್ಲ ಹಾರಿಸ್ತಿರ್ತಾರಲ್ಲ ಆ ಸೌಂಡಿಗೆ ಇಕ್ಕಿ ಕಿರ್ಚೋದು ನಮ್ಮನವೇ ಓಕೆ ಅದು ನಮ್ಮ ಫ್ರೆಂಡ್ ಇಟ್ಟಿರೋದು ಅಡಿಗೆ ಅಂತೂ ಏನಿಲ್ಲ ಅದೇ ಅನ್ನ ಒಂದು ಮಾಡ್ತೀನಿ ಮೊಸರು ಹಾಕ್ಕೊಂಡು ತಿಂತೀವಿ ಯಾಕಂದ್ರೆ ಸಂಜೆ ಮುಂದೆ ಚಿಕನ್ ಸಾಂಬಾರು ಅನ್ನ ಉಂಡಾರ ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಆಮೇಲೆ ಅಲಸಂದಿ ಕಾಳು ಪಲ್ಯ ಮಾಡಿದ್ದೆ ಇವರಿಗೆ ಬಾಕ್ಸಿಗೆ ಅದು ಇನ್ನೂ ಐತಿ ಪಲ್ಯ ಐತಿ ಚಿಕನ್ ಸಾಂಬಾರು ಐತಿ ಅನ್ನ ಒಂದು ಮಾಡ್ತೀನಿ ಚಪಾತಿ ಅಂತ ಬೆಳಿಗ್ಗೆನ ತಿಂದಾರ ಮಧ್ಯಾಹ್ನ ತಿಂದಾರ ಇವರಿಬ್ರು ಅವ್ರ ಅಪ್ಪ ಮಗಳು ನಾವು ಬೆಳಿಗ್ಗೆ ತಿಂದೀವಿ ಅನ್ನ ಒಂದು ಸ್ವಲ್ಪ ಮಾಡಿ ಊಟ ಮಾಡಿ ಈಗೀಗ ಓದಿಸ್ತೀನಿ ಕುತ್ಕೊಂಡು ಯಾಕ ಅಡಿಗೆ ಏನಿಲ್ಲ ಅನ್ನ ಒಂದ ಮಾಡೋದು ಈಗ ಸಾಂಬಾರು ಐತಿ ಚಿಕನ್ ಸಾಂಬಾರು ಮತ್ತೆ ಇನ್ನೇನು ಮಾಡ್ಬೇಕು ಬೆಳಿಗ್ಗೆ ಚಪಾತಿ ತಿಂದಿಲ್ಲ ಚಪಾತಿ ತಿಂದಿಲ್ಲ ಅಲ್ಲ ಕಾಪಲ್ಯ ತಿಂದಿಲ್ಲ ರೈಸ್ ಶೇಪು ಅಯ್ಯ ಮತ್ತೆ ಇನ್ನೇನು ನಾಳೆ ಇವತ್ತೊಂದಿನ ನಾಳೆ ಮತ್ತೆ ತೊಗೊಂಬರ್ತಾನ ಹೌದಾ ಶೇಪ್ನೈತಿ ಏನವ ಏನು ಮಾತಾಡು ನೀನು ಮಾತಾಡು ಹಾಯ್ ಮಾಡು ಹಾಯ್ ಫ್ರೆಂಡ್ ಯಪ್ಪ ಕಿವಿ ಹೋತ್ ನನ್ನ ಕಿವಿಯಾಗ ಬಂದು ಚೀರಿಲ್ಲ ನೋಡ್ರಿ ಪಟಾಕಿ ಹಾರ್ಸಾಕತ್ತಾರಲ್ಲ ಅದಕ್ಕೆ ಏನು ಜಲ್ ಬಿಡೋದಾಗ ಇಟ್ಟುದ್ದ ಎಳಿತಿರ್ತೈತೆ ಅದು ಹೌದಿಲ್ಲ ಕಿವಿಯಾಗ ಚೀರಿಲ್ಲ ನೋಡ್ರಿ ಈಗ ಸುಮ್ಮನೆ ಹೇಳ್ರಿ ಮತ್ತೆ ಚೀರ್ತಾ ನಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಏನು ಮಾಡ್ತೀರ ಅಂದ್ಕೊಂಡಿದ್ದೆ ನೋಡ್ರಿ ಈಗ ನಾನು ಶೇಂಗಾ ಹುರಿಯಾಕತ್ತೀನಿ ಶೇಂಗಾ ಚಟ್ನಿ ಪುಡಿ ಮಾಡ್ಕೋಬೇಕಂಥೇಳಿ ಭಾಳ ದಿನ ಆಗೈತಿ ಶೇಂಗಾ ಚಟ್ನಿ ಪುಡಿ ಖಾಲಿಯಾಗಿ ನಮ್ಮವ್ವ ಊರಿಂದ ತೊಗೊಂಬಂದಿದ್ಲಲ್ಲ ಅದು ಖಾಲಿಯಾಗಿತ್ತು ಭಾಳ ದಿನ ಆಯ್ತು ಆಲ್ರೆಡಿ ಖಾಲಿಯಾಗಿ ಈಗ ಅದಕ್ಕೆ ನಾನು ಮಾಡ್ಕೋಬೇಕಂಥೇಳಿ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಇವತ್ತೇನು ಅಡುಗೆ ಕೆಲಸ ಏನೂ ಇಲ್ಲ ಸಾಂಬಾರು ಐತಿ ಅಕ್ಕಿ ತೊಳೆದು ಅನ್ನಕ್ಕೆ ನೆನೆ ಇಟ್ಟೀನಿ ಇದು ಚಟ್ನಿ ಪುಡಿ ಮಾಡ್ಕೊಂಬಿಟ್ರಾಯ್ತು ಅಂಥೇಳಿ ಚಟ್ನಿ ಪುಡಿ ಮಾಡತ್ತೀನಿ ನೋಡಿರಿ ಶೇಂಗಾ ಹುರಿಯಾಕತ್ತೀನಿ ಇನ್ನೂ ಪುಡಿ ಆಗಿಲ್ಲ ಇದು ಹುರಿದು ಆಮೇಲೆ ಒಣಗಿಸಿ ಇದು ಸಿಪ್ಪೆ ಎಲ್ಲ ತೆಗೆದು ಆರಿದ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ಸತಿ ಶೇರ್ ಮಾಡಿ ನಾನು ಇದನ್ನು ಶೇಂಗಾ ಚಟ್ನಿ ಪುಡಿದ ರೆಸಿಪಿನ ಒಂದು 2-3 ಸಲನೇ ಶೇರ್ ಮಾಡೀನಿ ನಂದು ಇನ್ನೊಂದು ಚಾನೆಲ್ನಾಗಂತೂ ಲೆಕ್ಕನ ಇಲ್ಲ ಅಷ್ಟು ಸಲ ಶೇರ್ ಮಾಡೀನಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಚಟ್ನಿ ಪುಡಿ ಇದು ಸೂಪರಾಗಿರ್ತೈತಿ ಬಿಸಿ ಬಿಸಿ ಇರು ಹುರಿದ ಮೇಲೆ ತೊಗೊಂತೀಯ ಬೇಡ ಹಸಿ ಬಿಸಿ ಇರ್ತಾವೆ ಹುರಿದ ಮೇಲೆ ಕೊಡ್ತೀನಿ ಹೋಗು ಪೂರ್ತಿ ಹುರಿದ ಮೇಲೆ ತಿನ್ನಬೇಕು
ತಿನ್ನಕ್ಕೆ ನೋಡ್ರಿ ಅರ್ಧಂಬರ್ಧ ಹುರಿದೀನಿ ಕೊಡುವಂಥವು ಹುರಿದ ಮೇಲೆ ತಿಂದ್ರೆ ಅದು ಒಂದು ರೀತಿ ಬೇರೆ. ಇದು ನೋಡಿ ರೊಟ್ಟಿ ಹಂಚಿದೆ. ಯಾರಿಗೆ ಹೇಳಾಕತ್ತೀನಿ ಅಂದ್ರೆ ಈ ಕಡೆ ಎಲ್ಲ ಅವ್ರಿಗೆ ಹೇಳಾಕತ್ತೀನಿ, ಬೆಂಗಳೂರು ಸೈಡ್ನವ್ರಿಗೆ, ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾ ಇರುತ್ತೆ ಇದು ಹಂಚು ಎಲ್ಲ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ, ಬೆಂಗಳೂರು ಸೈಡು ಮಂಡ್ಯ ಬೆಂಗಳೂರು ಮೈಸೂರಿನವ್ರಿಗೆ ಗೊತ್ತಿರೋಂಗಿಲ್ಲ. ಇನ್ನೊಂದು ಸ್ವಲ್ಪ ಹುರಿಬೇಕು, ಹುರಿದ್ಬಿಟ್ಟು ಆಫ್ ಮಾಡ್ತೀನಿ. ಬೆಳ್ಳುಳ್ಳಿ ಸುಲ್ಕೋಬೇಕು. ಫಸ್ಟ್ ಇವನು ಹುರ್ಕೊಂಡು ಬೆಳ್ಳುಳ್ಳಿ ಸುಲಿತೀನಿ. ಚಟ್ನಿ ಪುಡಿಗೆ ಬೆಳ್ಳುಳ್ಳಿನ ಮೇನ್. ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿಗೆ ಹಾಕೋದು ನೋಡಿ. ಒಣ ಖಾರದ ಪುಡಿ, ಒಣ ಖಾರದ ಪುಡಿನಾದ್ರೂ ಹಾಕ್ಕೋಬೋದು, ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಹಾಕ್ಬೋದು. ಯಾವುದು ಅನುಕೂಲ ಆಗುತ್ತೋ ಅದನ್ನ ಹಾಕ್ಕೋಬೋದು. ನಾನು ಯಾವಾಗ್ಲೂ ಇದನ್ನು ಹಾಕ್ತೀನಿ, ಒಣ ಖಾರದ ಪುಡಿನ ಹಾಕ್ತೀನಿ. ಬೇಗ ಸಣ್ಣಗೆ ಆಕೈತಿ. ಹಾಗಾಗಿ ಇನ್ನೂ ಆಗಬೇಕಿದೆ, ಹುರಿತೀನಿ. ಹುರಿದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ಒಂದು ಬೆಳ್ಳುಳ್ಳಿ ಸುಲ್ಕೊಂಡೆ. ಈಗ ಅವನ್ನ ಕೇರ್ತೀನಿ. ಕೇರ್ಬಿಟ್ಟು ಪರಾತದಾಗ ಹಾಕಿಟ್ಟಿನಿ, ಯಾಕಂದ್ರೆ ಲಘುನ ಆರ್ತಾವಂತಂದು. ಆರ್ಯವು ಈಗ ಸಿಪ್ಪಿ ಸುಲ್ಕೊಂಡು ಕೇರ್ಕೊಂತೀನಿ. ನಮ್ಮ ನವ್ಯ ಅಲ್ಲೇ ಟಿವಿ ನೋಡಾಕತ್ತ. ಸಾಗಾಗಿ ಕೊಟ್ಟಿನ ಸಾಕು ಕೇಳ್ತೇವೆ ಅಂತ ಮಕ್ಕಳ ಸೋಫಾದ ಮೇಲೆ. ಒಳ್ಳೆ ಮಾರ್ಕ್ಸ್ ತೆಗಿಬೇಕನ್ನೋದು ಉದ್ದೇಶ ಇಲ್ಲ. ನೋಡ್ರಿ, ಈಗ ಕಸ ಎಲ್ಲ ತುಂಬಿಟ್ಟೆ. ಆಗಿಂದಾಗನ ಕಸ ತುಂಬಿಕೊಂಡು ಚೆಲ್ಬಿಟ್ರೆ ಅದು ಮನೆಯೂ ಸ್ವಚ್ಛ ಇರ್ತೈತಿ, ಅಡುಗೆ ಮನೆ. ಹಾಗಾಗಿ ನಾನು ಏನೋ ಈ ರೀತಿ ತರಕಾರಿ ಹೆಚ್ಕೊಳೋದಾಯ್ತು, ಈ ರೀತಿ ಹಸ್ ಮಾಡೋದಿದ್ರೆ ಎಲ್ಲನೂ ಆಗಿಂದಾಗನ ನಾನು ಕಸ ತೆಗೆದು ತುಂಬಿ ಚೆಲ್ಬಿಡ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಶೇಂಗಾ ಕಾಳು ಹುರಿದು ಸಿಪ್ಪಿ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಾಕತ್ತೀನಿ. ಮಿಕ್ಸಿ ಜಾರ ನೋಡಿಬಿಟ್ಟು ಹಾಕಾಕತ್ತೀನಿ. ಯಾಕಂದ್ರೆ ಒಂದೊಂದು ಸಲ ಅಲ್ಲಿ ಏನಾದರೂ ರುಬ್ಬಿರ್ತೀವಿ ನೋಡಿರಿ, ಸ್ವಚ್ಛಗೆ ತೊಳೆದಿಲ್ಲ ಅಂತಂದ್ರೆ ಅಲ್ಲಿ ಬೂಸ್ಟ್ ಬಂದವ್ರ ಥರ ಆಗಿರ್ತೈತಿ. ಕೆಳಗಡೆ ಅದು ಇದಿರುತ್ತೆ ನೋಡಿರಿ, ಪಿನ್ ತಿರುವುದು ಅದು. ಹಂಗಾಗಿ ನೋಡ್ಬಿಟ್ಟು ಹಾಕಾಕತ್ತಿದ್ದೆ. ಈಗ ನೋಡಿರಿ, ಇಷ್ಟಕೊಂಡ ಆದವು ಶೇಂಗಾ ಕಾಳು. ಹುರಿದಾದ್ಮೇಲೆ ಚಲೋ ಹೊತ್ನಾಗ ಹುರಿಬೇಕು, ಜಾಸ್ತಿ ಹೊತ್ತಿಸ್ಬಾರ್ದು, ಆಮೇಲೆ ಜಾಸ್ತಿ ಕಪ್ಪಾಗಬಾರ್ದು.
ಆಮೇಲೆ ಹಸಿ ಬಿಸಿನೂ ಇರಬಾರ್ದು. ಕೆಂಪಾಗಿ ಹುರ್ಕೊಂಡ್ವಿ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ ಚಟ್ನಿ ಪುಡಿ. ಈಗ ನೋಡಿರಿ ಬೆಳ್ಳುಳ್ಳಿ ಹಾಕಿದೆ. ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು 2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೀನಿ. ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಈಗ ಒಂದು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ. ಖಾರನ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೋಬೇಕು. 3 ಸ್ಪೂನ್ ಹಾಕೀನಿ, 2 ಸ್ಪೂನ್ ಅಂತ ಹೇಳಿದೆ, ಯಾಕಂದ್ರೆ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು 3 ಸ್ಪೂನ್ ಹಾಕೀನಿ. ಚಿಕ್ಕದಾದ ಸ್ಪೂನು. ಈಗ 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡೀನಿ. ಜೀರಿಗೆ ಹಾಕಿದ ಮೇಲೆ ಈಗ ಕಲ್ಲು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಯಾವುದೇ ಚಟ್ನಿ ಆಯಿತು, ಯಾವುದೇ ಅಡುಗೆ ಆಯ್ತು, ನಾವು ಕಲ್ಲು ಉಪ್ಪನ್ನು ಜಾಸ್ತಿ ಯೂಸ್ ಮಾಡಬೇಕು. ತುಂಬ ಒಳ್ಳೆಯದು ಕೂಡ, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರ್ತೈತಿ ಕಲ್ಲು ಉಪ್ಪಿಂದು. ಅದಕ್ಕೆ ನಾನು ಕಲ್ಲು ಉಪ್ಪನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಏನೋ ಕರಗೋದಿಲ್ಲ ನೋಡಿರಿ ಚಿತ್ರಾನ್ನ, ಪುಳಿಯೋಗರೆ ಈ ಥರ ಮಾಡಿದಾಗ, ಆವಾಗ ಮಾತ್ರ ನಾನು ಸಣ್ಣ ಉಪ್ಪು ಯೂಸ್ ಮಾಡ್ಕೊತೀನಿ. ಈಗ ನೋಡಿರಿ ಮಿಕ್ಸಿಗೆ ಹಾಕ್ಕೊಂಬಂದೆ. ಅದನ್ನೆಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಬಂದೀನಿ. ತೋರಿಸ್ತೀನಿ ನೋಡಿರಿ. ತರಿಯಾಗಿ ರುಬ್ಬಿನಿ. ಈ ಸಲ ನಾನು ಜಾಸ್ತಿ ಸಣ್ಣಗೆ ರುಬ್ಬಕ್ಕೆ ಹೋಗಿಲ್ಲ. ತರಿ ಇದ್ರೆ ಭಾಳ ಟೇಸ್ಟ್ ಇರ್ತೈತಿ ಫ್ರೆಂಡ್ಸು. ಪ್ರತಿ ಸಲ ನಾನು ಏನು ಮಾಡ್ತಿದ್ದೆ, ಜಾಸ್ತಿ ಓವರಾಗಿ ರುಬ್ಬಿ ಫುಲ್ ನೈಸ್ ಮಾಡಿಬಿಡ್ತಿದ್ದೆ ಪೌಡ್ರು. ಬಟ್ ಈ ಸಲ ಒಂದು ಸ್ವಲ್ಪ ತರಿ ಬಿಟ್ಟೀನಿ. ಚೆನ್ನಾಗಿ ಬಂದೈತಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದನ್ನು ನಾವು ಹೊರಗಡೆ ತೊಗೊತೀವಿ ಅಂದರೆ ಎಷ್ಟೊಂದು ಕಾಸ್ಟ್ಲಿ ಕೊಟ್ಟು ದುಡ್ಡು ಕೊಟ್ಟು ತೊಗೊಂಡು ತಿನ್ನಬೇಕಾಗುತ್ತೆ. ಅದೇ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ರುಚಿಯಾಗಿಯೂ ಇರುತ್ತೆ, ಶುಚಿಯಾಗಿಯೂ ಇರ್ತೈತಿ. ಏನು ಭಾಳ ಟೈಮ್ ಹಿಡಿಯೋಂಗಿಲ್ಲ ಫ್ರೆಂಡ್ಸು. ಇದಕ್ಕೊಂದು 10ರಿಂದ 15 ನಿಮಿಷ ಆದರೆ ಸಾಕು. ಅಷ್ಟರಲ್ಲೇ ನಾವು ಈ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಶೇಂಗಾ ಕಾಳು ತುಂಬ ಒಳ್ಳೇದು ನೋಡಿರಿ ಆರೋಗ್ಯಕ್ಕೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಮಕ್ಕಳು ಸಾಂಬಾರು ಇಷ್ಟಪಡಲ್ಲ, ತರಕಾರಿ ಊಟ ಇಷ್ಟಪಡಲ್ಲ ಅಂತಂದ್ರೆ ಈ ರೀತಿ ನೀವು ಚಟ್ನಿ ಪುಡಿ ಮಾಡಿ ಇಟ್ಕೋರಿ. ಅವರಿಗೆ ಮೊಸರು, ತುಪ್ಪ, ಬಿಸಿ ಬಿಸಿ ಅನ್ನ ಮತ್ತು ಈ ಚಟ್ನಿ ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪಿನಕಾಯಿ, ಒಂದೇನಾದರೂ ಹಪ್ಪಳ ಅಥವಾ ಸಂಡ್ಗೆ ಇಟ್ಕೊಂಡು ತಿಂದುಬಿಟ್ರೆ ಇದರಂಥ ಊಟ ಇನ್ಯಾವುದೂ ಇಲ್ಲ. ಈಗ ನೋಡ್ಬೋದು ಉಪ್ಪು ಖಾರ ಆಗೈತೋ ಇಲ್ಲ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಉಪ್ಪು ಕಡಿಮೆ ಆಗಬಾರ್ದು, ಖಾರನೂ ಕೂಡ ಕಡಿಮೆ ಆಗಬಾರ್ದು. 2 ಸಮನಾಗಿದ್ರೇ ಚೆನ್ನಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ಈಗ ನೋಡಿರಿ ನಾನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳಕತ್ತೀನಿ. ಯಾಕಂದ್ರೆ ಅದನ್ನು ಹಂಗೆ ಬಿಟ್ಟು ಅಂದರೆ ಆರಬೇಕದು. ಆರಿದ ಮೇಲೇ ನಾವು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಆಗ ಬಿಸಿ ಬಿಸಿ ನಾವು ಹಾಕಿದ್ವಿ ಅಂದ್ರೆ ಒಂಥರ ಸ್ಮೆಲ್ ಬರುತ್ತೆ, ಇಲ್ಲಾಂದ್ರೆ ಬೂಸ್ಟ್ ಬರುತ್ತೆ, ಸ್ಮೆಲ್ ಜಾಸ್ತಿ ಬರ್ತೈತಿ. ಹಾಗಾಗಿ ಆರಿದ ಮೇಲೇ ಒಂದು ಪರಾತ ಅಥವಾ ದೊಡ್ಡ ತಟ್ಟೆಗೆ ಹಾಕಿ ಆರಿಬಿಡ್ಬೇಕು. ಈಗ ನಾನು ಬಾಕ್ಸಿಗೆ ಹಾಕಿ ಇಡಕತ್ತೀನಿ. ರಾತ್ರಿ ಆರಕ್ಕೆ ಬಿಟ್ಟಿದ್ದೆ, ಆಲ್ರೆಡಿ 1 ಅವರ್ ಆಗಿತ್ತು. ಅದಾದಮೇಲೆ ಹಾಕಿ ಇಡಕತ್ತೀನಿ ನಾನು. ಆಗಿಂದಾಗ ಹಾಕಿದ್ರೆ ಹೇಳಿದ್ನಲ್ಲ ಚೆನ್ನಾಗಿರಲ್ಲ. ಮತ್ತು ನಾವು ಅದನ್ನು ಬಾಯಿ ತೆಗೆದೂ ಇಡಬಾರ್ದು, ಅದ್ರದ್ದು ಸ್ಮೆಲ್ಲು ಟೇಸ್ಟು ಎಲ್ಲ ಹೋಗಿಬಿಡ್ತೈತಿ. ಈ ರೀತಿ ಮುಚ್ಚಳ ಹಾಕಿ ಇಟ್ಬಿಟ್ರೆ ಒಂದು 15 ದಿವಸ ಆದ್ರೂ ಏನಾಗಲ್ಲ ಫ್ರೆಂಡ್ಸ್, ಚೆನ್ನಾಗಿರ್ತೈತಿ. ಒಂದು 15 ದಿವಸದ ಮೇಲೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ನಾವೇನು ಮನೇಲಿ ಇರ್ತೀವಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡಿ ಇಟ್ಕೋಬೋದು. ನೋಡಿರಿ ಈಗ ಚಟ್ನಿ ಪುಡಿ ರೆಡಿ ಆಯಿತು. ನಮ್ಮ ನವ್ಯಾಗ ಊಟ ಮಾಡಿಸ್ತೀನಿ. ಈಗ ಒಂದು ಸ್ವಲ್ಪ ಅನ್ನ ಮತ್ತು ಮೊಸರು, ಸ್ವಲ್ಪ ಅಕ್ಕಿಗೆ ಹೊಟ್ಟಿಸ್ತಿಲ್ಲ ನನಗೆ. ಅಕ್ಕಿಗೆ ಹೊಟ್ಟೆ ಹಿಡ್ದಷ್ಟು ತಿಂತಾಳೆ ನೋಡಬೇಕು, ಯಾಕಂದ್ರೆ ಸಾಯಂಕಾಲ ತಿಂದೀವಲ್ಲ ಅದಕ್ಕೆ. ಸ್ವಲ್ಪ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ, ಮೊಸರು, ಚಟ್ನಿ ಪುಡಿ ತಿಂತಾನ ನೋಡ್ತೀನಿ. ನೀತಿನಂತ ಅಕ್ಕಿ ಸರಿನೇ ಇಲ್ಲ. ದೋಸೆ ಹಿಟ್ಟಿಗೆ ನೆನೆ ಹಾಕ್ತೀನಿ ನೋಡ್ರಿ, ಅಂಥ ಅಕ್ಕಿ ತಂದ್ರೆ ಅಕ್ಕಿ ಕೊಡ್ರಂದ್ರೆ ಯಾರು ಅಂಥ ಅಕ್ಕಿ ಕೊಟ್ಟು ಕಳ್ಸ್ಯಾರ. ಇವರು ನೋಡಿಲ್ಲ, ಏನಿಲ್ಲ. ಸ್ವಲ್ಪ ಹಾಕ್ಕೊಂಡಿನಿ ಚಟ್ನಿ ಪುಡಿ. ಅಕ್ಕಿ ಮುಟ್ಟಾಳ ಇಲ್ಲ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂತೀನಿ. ಮತ್ತೆ ಉಂಡ್ಲಾರ ಮತ್ತೊಂದು ಸ್ವಲ್ಪ ಹಾಕ್ಕೊಳಕ್ಕೆ ಬರ್ತದೆ. ಒಂದು ಸ್ಪೂನ್ ಹಾಕ್ಕೊಂಡೀನಿ. ಸ್ವಲ್ಪ ಉಪ್ಪು ಖಾರ ಮುಂದೆ ಮಾಡೀನಿ ಈ ಸಲ, ಚೆನ್ನಾಗಿರುತ್ತೆ ಅಂತೇಳಿ. ಯಾಕಂದ್ರೆ ಬಾಯಿಗೆ ರುಚಿ ಬರ್ಬೇಕು ನೋಡ್ರಿ ಶೇಂಗಾ ಚಟ್ನಿ ಪುಡಿ. ಮನ್ಯಾಗ ಸಾಂಬಾರು ಏನಿಲ್ಲ ಅಂದ್ರೆ ಈ ರೀತಿ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತೆ. ನಮ್ಮ ನಮ್ಮಿ
ನವಿತಾಗಂತೂ ಭಾಳ ಇಷ್ಟ ಇದು ಶೇಂಗಾ ಚಟ್ನಿ ಪುಡಿ ಮೊಸರು ಅನ್ನ ತುಪ್ಪ ಇಷ್ಟಪಟ್ಟು ತಿಂತಾಳ. ಈಗ ಇದನ್ನು ನವ್ಯಾಗ ತಿನ್ನಿಸ್ತೀನಿ ಫ್ರೆಂಡ್ಸ್, ಚಲೋ ಹೊತ್ನಾಗ ಮಿಕ್ಸ್ ಮಾಡಿ. ಹಂಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಇಲ್ಲಿವರೆಗೂ ನೋಡ್ರಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.